ಹಾಯ್ ಹಲೋ ನಮಸ್ಕಾರ. ಈಜಿ ಫುಡ್ಸ್ ವಿತ್ ಶಿಲ್ಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ರುಚಿಕರವಾಗಿ ಹೀರೆಕಾಯಿ ಪಲ್ಯ ಯಾವ ಥರ ಮಾಡೋದನ್ನು ನೋಡೋಣ್ರಿ. ರುಚಿಕರವಾದ ಹೀರೆಕಾಯಿ ಪಲ್ಯಕ್ಕೆ ಬೇಕಾಗೋ ಸಾಮಗ್ರಿಗಳನ್ನು ನೋಡೋಣ ಬರ್ರಿ. ನಾ ಮೊದಲು ಹೀರೆಕಾಯಿಯನ್ನು ಮ್ಯಾಗಿಂದ ಸ್ವಲ್ಪ ಇದು ನಾರೆಲ್ಲ ತಕ್ಕೊಂಡು 4 ಭಾಗವಾಗಿ ಕಟ್ ಮಾಡಿ ಇಟ್ಕೊಂಡೀನಿ. ಒಣ ಕೊಬ್ಬರಿ ತುರಿದು ಇಟ್ಕೊಂಡೀನಿ. ಇದನ್ನು ಒಣ ಕೊಬ್ಬರಿ ಐತಿ, ನೀವು ಹಸಿದು ಬೇಕಾದರೂ ತಗೋಬೋದು. ನಾನು ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಬೆಳ್ಳುಳ್ಳಿ ತೊಗೊಂಡೀನಿ. ಹುರಿದು ಪುಡಿ ಮಾಡಿ ಇಟ್ಕೊಂಡು ಶೇಂಗಾಕಾಳು ಪುಡಿ ಇಟ್ಟಿದೆ, ಹುರಿದು ಅದು ಮ್ಯಾಗಿನ ಸೊಟ್ಟೆ ಎಲ್ಲ ತೆಗೆದು ಪುಡಿ ಮಾಡಿ ಇಟ್ಕೊಂಡೀನಿ. ಸ್ವಲ್ಪ ಖಾರದ ಪುಡಿ. ಈಗ ಹೀರೆಕಾಯಿ ಪಲ್ಯ ಮಾಡೋಕೆ ಒಂದು ಮಸಾಲೆ ರುಬ್ಕೊಂಡು ಬರೋಣ್ರಿ. ಈಗ ಒಣ ಕೊಬ್ಬರಿ ತೊಗೋತೀನಿ ನಾನು ಒಂದು ವಾಟಿ. ಇಲ್ಲಿ ನಾನು 4 ಬೆಳ್ಳುಳ್ಳಿ ತೊಗೋತೀನಿ. ನೀವು ಎಷ್ಟು ಮಾಡ್ತೀರಿ ನೋಡ್ರಿ, ಅದ್ರ ಮೇಲೆ ಮೆಜರ್ಮೆಂಟ್ ಮೇಲೆ ತೊಗೋರಿ, ನೀವು ಏನು ಬೇಕು ಎಷ್ಟು ಬೇಕು ಅನ್ನೋದು. ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೋತೀನಿ ಇದಕ್ಕೆ. ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಇದನ್ನು. ಈಗ ಇದನ್ನು ಸಣ್ಣಾಗಿ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ನೀರು ಹಾಕಬೇಡ್ರಿ, ಹಂಗೆ ರುಬ್ಬ್ರಿ. ನೀರು ಹಾಕೋದಿಲ್ಲ ಇದಕ್ಕೆ. ಇದನ್ನು ನಾನು ಒಂದು ಪ್ಲೇಟ್ದಾಗ ತಗೋತೀನಿ. ನಾನು ಈ ಒಂದು ವಾಟಿ ಶೇಂಗಾಕಾಳು ಪುಡಿ ಹಾಕ್ಕೋತೀನಿ ಒಂದು ಪ್ಲೇಟ್ದಾಗ. ನೀವು ಎಷ್ಟು ಮಾಡ್ತೀರ ಅದ್ರ ಮೇಲೆ ತಗೋರಿ ಎಲ್ಲ. ಈಗ ರುಬ್ಕೊಂಡು ಬಂದದ ಒಂದು ವಾಟಿ ಇದು ಮಸಾಲೆ, ಅದನ್ನೂ ಹಾಕ್ಕೋತೀನಿ. ನಿಮ್ಮ ರುಚಿಗೆ ಎಷ್ಟು ನೋಡ್ಕೊಂಡು ನೀವು ಖಾರ ಹಾಕ್ಕೋರಿ. ಇದು ಎಷ್ಟು ಬೇಕು ಅದಕ್ಕೆ ಖಾರ ಹಾಕ್ಕೋತೀನಿ. ಎಷ್ಟು ಬೇಕು ನೋಡ್ರಿ ಉಪ್ಪು ಅಷ್ಟು ಹಾಕ್ಕೋರಿ. ಉಪ್ಪು ಜಾಸ್ತಿ ಆದರೆ ಇದು ಹಾಕೋದಿಲ್ಲ ರೀ, ರುಚಿ ತಂಗಿಲ್ಲ, ನೋಡ್ಕೊಂಡು ಹಾಕ್ಕೋರಿ. ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತೀನಿ ರೀ ಇದಕ್ಕೆ. ಇದನ್ನೆಲ್ಲ ನೀರು ಹಾಕ್ಕೊಳ್ದ, ಎಣ್ಣೆ ಭೀ ಹಾಕೋದಿಲ್ಲ, ನೀರು ಹಾಕೋದಿಲ್ಲ ರೀ, ಹಂಗೆ ಇದನ್ನ ಕೈಲೇನ ಮಿಕ್ಸ್ ಮಾಡ್ಕೊಡ್ರಿಲ್ಲ. ರೊಟ್ಟಿ ಚಪಾತಿಗೆಲ್ಲ ರುಚಿ ಹಾಕತ್ರಿ. ಡಬ್ಬಿಗೆಲ್ಲ ಕಟ್ಟಬೇಕಾದ್ರೆ ಹುಡುಗರಿಗೆ ಮನ್ಯಾಗ ಏನು ಕಾಯಿಪಲ್ಯ ಇಲ್ದಾಗ ಈ ಥರ ಮಾಡ್ಬೋದು. ಮತ್ತು ಇದಕ್ಕೆ ಉಳ್ಳಾಗಡ್ಡಿ ಎಲ್ಲ ಏನು ಹಾಕೋದಿಲ್ಲ ರೀ. ಪಟ್ನ 15 ನಿಮಿಷದಾಗ ಇದು ಕಾಯಿಪಲ್ಯ ರೆಡಿ ಆಗ್ತದೆ. ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೋದ್ರಿ ಕೈಲಿ. ಎಣ್ಣೆ ಈಗ ಕಡಾಯಿ ಕಾದೈತಿ, ನಿಮ್ಗೆ ಎಷ್ಟು ನೋಡ್ಕೊಂಡು ಎಣ್ಣೆ ಹಾಕ್ಕೋರಿ. ಸ್ವಲ್ಪ ಎಣ್ಣೆ ತೊಗೋತೀನಿ. ಉರಿ ಸಣ್ಣ ಉರಿದಾಗಿರಲಿ. ಇದಕ್ಕೆ ಸಾಸ್ಮಿ ಜೀರಿಗೆ ಉಳ್ಳಾಗಡ್ಡಿ ಏನು ಒಗ್ಗರಣೆ ಇಲ್ಲ. ಇವು ಹೆಚ್ಚಿಟ್ಕೊಂಡಿದ್ದು ಹೀರೆಕಾಯಿ ಹೆಚ್ಚಿಟ್ಕೊಂಡಿವಲ್ರಿ ಅವನ್ನ ಹಾಕೋದಿತ್ತು. ಇಲ್ಲ ಒಂದೊಂದಾಗಿ ಹಾಕ್ಕೋದ್ರಿ. ಸ್ವಲ್ಪ ಎಣ್ಣೆಗಿದನ್ನು ಬಾಡಿಸ್ಕೋಬೇಕು. ಇದು 4 ಮೂಲೆ ಕಟ್ ಮಾಡ್ಕೊಂಡ್ರೆ ಮಸಾಲೆ ಎಲ್ಲ ನಟ್ಟಿಗೆ ಹಿಡಿಬೇಕು ಇದ್ರೊಳಗೆ. ಅದಕ್ಕೆ ಇದನ್ನ ಈ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಿದಾವೆ. ಈಗ ಈ ಥರ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕಿತ್ತರದ್ದು. ಈಗ ನಾ ಇನ್ಕ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದು ಮಸಾಲೆ ಇದ್ರೊಳಗೆ ಹಾಕ್ಕೋತೀನಿ. ಎಲ್ಲ ಮಸಾಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು. ನೀವು ನಂತರ ರುಚಿ ನೋಡಿ ಮತ್ತು ಖಾರ ಉಪ್ಪ ಎಷ್ಟು ಬೇಕು ಅನ್ನೋದು ನೀವು ಹಾಕ್ಕೋರಿ. ಇದಕ್ಕೆ ಯಾವ ಗರಂ ಮಸಾಲ ಏನು ಹಾಕೋದಿಲ್ಲ. ಇನ್ನೂ ಸ್ವಲ್ಪ ಎಲ್ಲ ಬಾಡಿಸ್ಕೋಬೇಕು. ಈಗ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೈತಿ, ಒಂದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗ್ಬೇಕಿತ್ತು. ಸಣ್ಣ ಉರಿದಾಗ ಇಡ್ರಿ, ಮತ್ತೆ ಹತ್ತಿ ಬಿಡ್ತೈತಿ ಇಲ್ಲಿ ತಳಗೆ. ಈಗೆಲ್ಲ ಇದನ್ನ ಬಾಡಿಸ್ಕೊಂಡಿವಿ. ಹಸಿ ವಾಸನೆ ಎಲ್ಲ ಹೋಗಿ ಮಸ್ತ್ ಸ್ಮೆಲ್ ಬರತೈತಿದ. ಇದಕ್ಕೆ ನಾನು ಎಷ್ಟು ಬೇಯಿಸ್ಕೋಬೇಕು, ನಿಂಗೆ ಸಾಂಬಾರು ಥರ ಬೇಕಂದು ನೋಡ್ಕೊಂಡು ನೀವು ಹೆಚ್ಚು ಕಮ್ಮಿ ನೀವು ನೀರು ಹಾಕ್ಕೋಬೇಕು. ಇದಕ್ಕೆ ನಿಮ್ಗೆ ಎಷ್ಟು ನಿಮ್ಗೆ ಗಟ್ಟಿ ಬೇಕು ಅಂತ ತಿಳಬೇಕು ನೋಡ್ಕೊಂಡು ನೀವು ಹಾಕ್ಕೋರಿ ನೀರು ಎಷ್ಟು ಬೇಕು. ಎಲ್ಲ ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಇದು ಸ್ವಲ್ಪ ಕುದಿಬೇಕಿತ್ತು ಪಲ್ಯ. ಲಿಡ್ ಕ್ಲೋಸ್ ಮಾಡಿ ಇದನ್ನ ಒಂದು 10 ನಿಮಿಷ ನಾನು ಬಿಡ್ತೀನಿ. ಒಂದು ಪ್ಲೇಟ್ ಲಿಡ್ ಕ್ಲೋಸ್ ಮಾಡ್ತೀನಿ.
10 ನಿಮಿಷ ಇದು ಕುದಿಲಿದೆ. ಈ ಪಲ್ಯ ಈಗ 10 ನಿಮಿಷ ಆಗೈತಿ, ಕುದ್ದೈತಿದ ರೆಡಿ ಆಗೈತಿ. ಮಸ್ತ್ ಸ್ಮೆಲ್ ಬರತ್ತಿದ್ರದ. ಯಾವುದು ಮಸಾಲೆ ಪುಡಿ ಹಾಕಲ್ದನ ಸೂಪರ್ ಸ್ಮೆಲ್ ಬರತ್ತಿದ್ರದ್ದು. ಈಗ ರೆಡಿ ಆಗೈತಿ. ಗ್ಯಾಸ್ ಸಣ್ಣ ಉರಿ ಮೇಲೆ ಇಟ್ಕೋರಿ. ಗ್ಯಾಸ್ ನಿಮಗೆ ಖಾರ ಉಪ್ಪು ನೀವು ನೋಡ್ಕೊಂಡು ಮಾಡಿರಿ. ತಿಳು ಬೇಕು ರೊಟ್ಟಿಗೆ ಅನ್ನಕ್ಕೆ ನಿಮ್ಗೆ ಹೆಂಗೆ ತಿಳು ಬೇಕು ನೋಡ್ರಿ, ಗಟ್ಟಿ ಬೇಕು ಅದು ಮಾಡ್ಕೋರಿ. ಈಗ ರೆಡಿ ಆಗೈತಿ ಇದು. ಈಗ ಸ್ವಲ್ಪ ಮೇಲೆ ಕೊತ್ತಂಬರಿ ಹಾಕ್ಕೋತೀನಿ. ಇದಕ್ಕೆ ಹಾಕ್ಕೊಂಡು ತಿರ್ಸ್ಕೊತೀನಿ. ನಾನು ಇನ್ನು ಬೌಲ್ಗೆ ತಗೋತೀನಿ. ಈಗ ರುಚಿಕರವಾದ ಹೀರಿಕಾಯಿ ಪಲ್ಯ ರೆಡಿ ಆಗೈತಿ. ರೊಟ್ಟಿ ಚಪಾತಿಗೆ ಅನ್ನಕ್ಕೆ ಎಲ್ಲ ರುಚಿ ಮಸ್ತ್ ಆಗಿರ್ತೈತಿ. ಇದು ನೀವು ಟ್ರೈ ಮಾಡಿರಿ. ಬೇರೆ ಬೇರೆ ಥರ ಎಲ್ಲ ಮಾಡ್ತಿರ್ತಾರೋ, ಇದು ಒಂಥರ ರೆಡಿ ಆಕತಿ. ಮಸ್ತ್ ರೆಡಿ ಆಕತಿ. ಇದು 15 ನಿಮಿಷದಾಗ ರೆಡಿ ಆಕತಿ. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡ್ರಿ. ಒಂದ್ಸತಿ ಟ್ರೈ ಮಾಡಿರಿ. ಇದು ಧನ್ಯವಾದಗಳು.